ಇನ್ನು ವಿಧಾನಮಂಡಲ ಬಜೆಟ್ ಅಧಿವೇಶನ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿನಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆರಂಭವಾಗುತ್ತೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಮಂಡಲ ಬಜೆಟ್ ಅಧಿವೇಶನ. ಇವತ್ತಿನಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆರಂಭವಾಗುತ್ತೆ. ಮಾರ್ಚ್ 6ನೇ ತಾರೀಕಿನವರೆಗೆ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. ಮಾರ್ಚ್ 11ನೇ ತಾರೀಕು ಭಾಷಣದ ಮೇಲಿನ ಚರ್ಚೆಗೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾರೆ. ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರವನ್ನು ಹಾಡಿ ಹೊಗಳಿದ್ರು. ಗವರ್ನರ್ನಿಂದ ಸುಳ್ಳು ಹೇಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಟೀಕೆ ಮಾಡಿದ್ರು. ಇವತ್ತು ಸರ್ಕಾರದ ವಿರುದ್ಧ ಚಾಟಿ ಬೀಸಲಿದ್ದಾರೆ ವಿರೋಧ ಪಕ್ಷಗಳು. ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಇವತ್ತು ಎರಡನೇ ದಿನ. ನಿನ್ನೆಯಷ್ಟೇ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ರು. ಆ ಭಾಷಣದಲ್ಲಿ ಸರ್ಕಾರದ ಸಾಧನೆ ಮತ್ತು ಗುರಿಗಳನ್ನು ಹೊಗಳಿದ್ರು. ಮುಖ್ಯವಾಗಿ ಗ್ಯಾರಂಟಿಗಳನ್ನು ಹೊಗಳಿದ್ರು. ಆರ್ಥಿಕ ಪರಿಸ್ಥಿತಿ ಸುಸ್ಥಿರವಾಗಿದೆ ಅಂತ ಹೇಳಿದ್ರು. ಜೊತೆಗೆ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಪದೇ ಪದೇ ಪ್ರಶ್ನೆ ವ್ಯಕ್ತವಾಗ್ತಾ ಇತ್ತಲ್ವಾ, ಇದಕ್ಕೂ ಕೂಡ ಒಂದಿಷ್ಟು ಉತ್ತರವನ್ನು ಕೊಟ್ಟರು ಅಂತ ಹೇಳಿ ಈ ಭಾಷಣದ ಬಗ್ಗೆ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಟೀಕೆ ಮಾಡಿದ್ದು. ಬಟ್ ಇವತ್ತಿನಿಂದ ಈ ಚರ್ಚೆ ಆರಂಭವಾಗುತ್ತೆ ಈ ಭಾಷಣದ ಮೇಲೆ. ಇನ್ನು ಇವತ್ತಿನಿಂದ ಸದನದಲ್ಲಿ ಗದ್ದಲ, ಕೋಲಾಹಲ ಫಿಕ್ಸ್ ಆಗಿರುತ್ತೆ. ಇವತ್ತಿನಿಂದ ಆಡಳಿತ ವಿರೋಧ ಪಕ್ಷಗಳ ನಡುವೆ ವಾಕ್ಸಮರ ಕೂಡ ನಡೆಯುತ್ತೆ. ಬಿಜೆಪಿ ಆರೋಪಗಳಿಗೆ ಕೌಂಟರ್ ಅನ್ನು ಕೊಡುತ್ತೆ ರಾಜ್ಯ ಸರ್ಕಾರ. ಅದೇ ಸಂದರ್ಭದಲ್ಲಿ ಬಿಜೆಪಿ ಕಾಲದ ಹಗರಣಗಳ ಬಗ್ಗೆ ತನಿಖಾಸ್ತ್ರ ಸಿದ್ಧ ಮಾಡಿಕೊಂಡಿದೆ. ಬಿಜೆಪಿಯ ಅಸ್ತ್ರಗಳಿಗೆ ಸರ್ಕಾರದಿಂದ ಹಗರಣಗಳ ಕಾಸ್ತ್ರ ಪ್ರಯೋಗವಾಗುತ್ತೆ. ಇವತ್ತು ಸದನದಲ್ಲಿ ಸಾಮಾನ್ಯವಾಗಿ ಯಾವತ್ತೇ ಸದನ ನಡೆಯಲಿ, ಸಾಮಾನ್ಯವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ಒಂದಿಷ್ಟು ವಾಕ್ಸಮರ ನಡೆಯುತ್ತೆ. ಬಟ್ ಈ ಬಾರಿಯ ಸೆಷನ್ ಇದೆಯಲ್ಲ, ಈ ಬಾರಿಯ ಸೆಷನ್ ಸಿಕ್ಕಾಪಟ್ಟೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಬಂದಿರುವಂಥದ್ದು. ಆರ್ಥಿಕ ವ್ಯವಸ್ಥೆ ಸರಿಯಾಗಿದೆಯಾ, ಶ್ವೇತಪತ್ರವನ್ನು ಹೊರಡಿಸಿ ಅನ್ನುವ ಒಂದಿಷ್ಟು ಸವಾಲನ್ನು ಹಾಕ್ತಾ ಇದ್ರು ಬಿಜೆಪಿಯ ನಾಯಕರು. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಬಿಜೆಪಿಗೆ ಕೂಡ ಕೌಂಟರನ್ನು ಕೊಡಬೇಕು ಅಂತೇಳಿ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಯಾವ ರೀತಿಯ ಕೌಂಟರ್ ಕೊಡುತ್ತೆ ಅಂತ ಹೇಳಿದ್ರೆ, PSI ನೇಮಕಾತಿ ಅಕ್ರಮ ಅಂದರೆ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಒಂದಿಷ್ಟು ಅಕ್ರಮ, ಒಂದಿಷ್ಟು ಹಗರಣಗಳು ನಡೆದಿತ್ತಲ್ವಾ, ಅವುಗಳ ತನಿಖೆ ಆಗಿದೆ ಅಂತ ಹೇಳಿರುವಂಥದ್ದು. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಇದರ ಉಲ್ಲೇಖ ಆಯಿತು. ರಾಜ್ಯಪಾಲರು ಹೇಳ್ತಾ ಇದ್ರು, ನನ್ನ ಸರ್ಕಾರ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ತನಿಖೆಯನ್ನು ನಡೆಸಿದೆ, ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವ ಪದವನ್ನು ಯೂಸ್ ಮಾಡಿದ್ರು, ಅಥವಾ ಆ ಲೈನನ್ನು ಯೂಸ್ ಮಾಡಿದ್ರು. ಅಂದರೆ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ನಡೆದಿರುವಂಥ ಒಂದಿಷ್ಟು ಹಗರಣಗಳ ಬಗ್ಗೆ, ಒಂದಿಷ್ಟು ಅಕ್ರಮಗಳ ಬಗ್ಗೆ ಸರ್ಕಾರ ಈಗಾಗಲೇ ತನಿಖೆಯನ್ನು ನಡೆಸಿದೆ. ಮುಖ್ಯವಾಗಿ ಕೋವಿಡ್ ಹಗರಣ ಕೂಡ ಇರುವಂಥದ್ದು. ಅವುಗಳ ತನಿಖೆಯ ಅಸ್ತ್ರವನ್ನು ಬಿಜೆಪಿ ವಿರುದ್ಧ ಕೂಡ ಪ್ರಯೋಗ ಮಾಡಬಹುದು. ಅದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಕೂಡ ಬಿಜೆಪಿ ಸಾಕಷ್ಟು ಅಸ್ತ್ರಗಳನ್ನು ಇಟ್ಕೊಂಡಿರುವಂಥದ್ದು. ಇತ್ತೀಚೆಗೆ ಮುಡಾ ಹಗರಣ ಆಗಿರ್ಬೋದು, ಜೊತೆಗೆ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಆಗಿರ್ಬೋದು, ಬಾಣಂತಿಯರ ಸರಣಿ ಸಾವಾಗಿರ್ಬೋದು. ಹೀಗೆ ಒಂದು ಕಡೆ ಬಿಜೆಪಿಯಲ್ಲೂ ಕೂಡ ಅಸ್ತ್ರಗಳಿದೆ, ಕಾಂಗ್ರೆಸ್ ಕಡೆಯಿಂದ ಕೂಡ ಅಸ್ತ್ರಗಳಿರುವಂಥದ್ದು. ಅಲ್ಲಿಗೆ ಇವತ್ತಿನ ಸೆಷನ್ನಿಂದ ಒಂದಿಷ್ಟು ಚರ್ಚೆ ಕೂಡ ಆರಂಭವಾಗುತ್ತೆ.